Yappa. Guys, finally you're witnessing a special event in my life. Hi. And very sorry, ತುಂಬ ಲೇಟ್ ಮಾಡಿಬಿಟ್ಟೆ ನನ್ನ ತಮ್ಮ. ಓಕೆ ಗೈಸ್, ಇವ್ರು ರಾಜಾಜಿನಗರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇದು ಫ್ರೆಂಡ್ ಲಿಸ್ಟ್ ಅಲ್ಲಿ ಒಂದು ಯಾವ ಥರ ಪ್ರಾಪರ್ ಆಗಿ ಡೇಟ್ ಮಾಡಬೇಕು ಅಂತ. 240 ಎವ್ರಿಥಿಂಗ್ ಇಸ್ ಗೆಟಿಂಗ್ ರೆಡಿ. ಹೂ ಕೂಡ ಸ್ವಲ್ಪ ಫ್ರೆಶ್ ಆಗೇ ಇದೆ, ಸ್ವಲ್ಪ ಸುಕ್ಲಾಗದೆ, ಅದು ಬಿಟ್ಟರೆ ಎಲ್ಲ ಚೆನ್ನಾಗದೆ. ಗೈಸ್, ಅಕಸ್ಮಾತ್ ನಂಗೆ ಯಾರೋ ಒಂದು ಗರ್ಲ್ ಫ್ರೆಂಡ್ ಸಿಕ್ಕಿ ನಾನು ಅವ್ರ ಬಾಯ್ ಫ್ರೆಂಡ್ ಆಗಿ ನಾನು ಯಾವ ಥರ ಬಿಹೇವ್ ಮಾಡ್ಬೋದು, ಏನು ಯಾವ ಥರ ಅವ್ರನ್ನ ನೋಡ್ಕೋಬೋದು ಅಂತ ಯಾರಿಗೂ ಡೌಟ್ ಇರಲ್ಲ. ನನಗೆ ಒಂದು ಡೌಟ್ ಇತ್ತು, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಒಂದು ಕಂಟೆಂಟ್ ಐಡಿಯಾ ಬಂತು. ಆ್ಯಂಡ್ ಅದಕ್ಕೆ ನಾನು ಫಸ್ಟು ಒಂದು ರೀಲ್ ಹಾಕಿದ್ದೆ. ಆ್ಯಂಡ್ ಆ ರೀಲ್ಗೆ ಬಂದಿರೋ ರೆಸ್ಪಾನ್ಸಸ್ ಮೇಲೆ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ ಹೇಗೆ ಅನಿಸ್ತು ಅಂತ ಲಾಸ್ಟ್ ಕಮೆಂಟ್ ಹಾಕಿ. ಬನ್ನಿ ಸ್ಟಾರ್ಟ್ ಮಾಡಿ. ಗಾಯ್ಸ್, ಫೈನಲಿ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ನಾನು ಹಾಕಿರೋ ರಿಕ್ವೆಸ್ಟ್ಗೆ ಒಂದು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬ ರಿಕ್ವೆಸ್ಟ್ಗಳು ಬಂದವೆ ಸಚ್ ದಟ್ ನಾನು ಇಷ್ಟು ಒಳ್ಳೆ ಬಾಯ್ ಫ್ರೆಂಡ್ ಆಗಿರ್ಬೋದು ಅಂತ ಜನ ಟೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಐ ವಿಲ್ ಬಿ ಏನು ಹೇಳ್ಬೋದು ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಲೆಟ್ ಸ್ಟಾರ್ಟ್. ಇವತ್ತೇ ಅದನ್ನ ಟಾಸ್ಕು. ಆ್ಯಂಡ್ ಈ ಟಾಸ್ಕ್ಗೆ ಏನೇನೆಲ್ಲ ಬೇಕು ಅಂದರೆ ಯಾವ ತುಂಬ ರೇರಾಗಿ ಹಾಕೋಣ ಶೂ ನಾನು ಇವತ್ತು ಹಾಕೊಂಡು ನಿನ್ನೆ ಇದಕ್ಕೆ ಅಂದ್ಬಿಟ್ಟೆ ಬಾಯ್ ಸೈಡ್ ಆಗಲೇ ಧೂಳು ಆಗ್ಬಿಟ್ಟೈತೆ. ಬಾಯ್ ಸೈಡಿಂದ ಶೂ ಎಲ್ಲ ತಗೊಂಡು ಬಂದಿದ್ದೀನಿ. ಮತ್ತು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೋಬೇಕು, ವೈಬಿಗೆ ಮ್ಯಾಚ್ ಆಗೋ ಥರ ಒಂದು ಈ ಹುಡ್ಡಿ ಒಂದು ಹಾಕೋಬೇಕು. ಆಮೇಲೆ ಇನ್ನೇನೋ ಮಾಡ್ಕೋಬೇಕು, ಇನ್ನು ಸ್ವಲ್ಪ ಕ್ಲೀನಿಂಗ್ ಇನ್ನು ಡೀಸೆಂಟಾಗಿ ಕಾಣಿಸ್ಬೇಕು. ಆ್ಯಂಡ್ ಇದಕ್ಕೆಲ್ಲ ನಂಗೆ ಅಡ್ವೈಸ್ ಮಾಡೋಕ್ಕೆ, ಒಂದು ಪರ್ಫೆಕ್ಟಾಗಿ ಹೇಗೆ ಡೇಟ್ ಮಾಡೋದು ಅಂತ ಅಡ್ವೈಸ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಇದ್ದಾಳೆ. ಅವಳು ನನಗೆ ಕಾಲ್ ಮುಖಾಂತರ ಈ ಥರ ಮಾಡೋ ಅಂತ ಅಡ್ವೈಸ್ ಮಾಡ್ತಾ ಇರ್ತಾಳೆ. ನಾನು ಅದನ್ನೇ ಫಾಲೋ ಆಗಿ ಹೋಗ್ತಾ ಇರ್ತೀನಿ. ಲೆಟ್ ಸಿ ಹೌ ದಿಸ್ ಗೋಸ್ ಅಂತ. ಸೊ ಇವಾಗ ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ಬಂದರು ಅಷ್ಟು ಹೆಸರನ್ನ ಲಕ್ಕಿ ಡ್ರಾ ಥರ ಹಾಕಿ ಒಂದು ಹೆಸರನ್ನ ತೆಗಿಬೇಕು. ಆ್ಯಂಡ್ ಅದಕ್ಕೆ ಒಂದು ಚಿಕ್ಕ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮಾಡೋಣ. ಗೈಸ್, ಫೈನಲಿ ನಮ್ಮ ಸಿಂಗಲ್ ಬ್ರೋ ಮಿಂಗಲ್ ಆಗ್ಬಿಟ್ಟವ್ರೆ. ಸೊ ಮ್ಯಾರೇಜ್ ಸೀನ್ಸ್ ಎಲ್ಲ ಮುಗಿದಿದೆ. ಇವಾಗ ಸೀದಾ ಮನೆಗೆ ಬಂದಿದ್ದೀನಿ. ಇವಾಗ ನಾನು ಔಟ್ಫಿಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು, ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು. ಫಸ್ಟು ನನ್ನ ನೀಲ್ಸ್ ಕಟ್ ಮಾಡ್ಕೋಬೇಕು. A few moments later. ಓಕೆ ಗೈಸ್, ಎಲ್ಲ ರೆಡಿ ಆಗಿದ್ದೀನಿ. ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು. ಅದು ಬಿಟ್ಟರೆ ಈ ಕಡೆ ಒಂದು ರೆಡ್ ಹುಡಿ ಹಾಕೊಂಡಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ, ಒಂದು ಬ್ಲ್ಯಾಕ್ ಶೂಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಚಿಂಗ್ ಶೂಸ್ ಅಂತ ಇರ್ತದೆ. ಆ್ಯಂಡ್ ನಾವು ಲೆಟ್ಸ್ ಕಮ್ ಟು ದ ಪಾಯಿಂಟ್. ನಾನು ಹಾಕಿರೋ ವಿಡಿಯೋಯಿಂದ ಮೆಸೇಜಸ್ ಅಲ್ಲಿ ಬಂದಿರೋದು ಒಂದಷ್ಟು ರಿಕ್ವೆಸ್ಟ್ಗಳು ಬಂದವೆ. ಆ್ಯಂಡ್ ಅದಕ್ಕೆ ಇಂಡಿವಿಜುವಲ್ ಆಗಿ ಮೆಸೇಜ್ ಹಾಕಿದ್ದೀನಿ. ಆ್ಯಂಡ್ ಇವಾಗ ಅವರಲ್ಲಿ ಒಬ್ಬರನ್ನ ಚೂಸ್ ಮಾಡೋ ಟೈಮ್ ಲಕ್ಕಿ ಡ್ರಾ ಮುಖಾಂತರ ಚೂಸ್ ಮಾಡೋಣ. ಬನ್ನಿ. ಸೊ ಗೈಸ್, ಫೈನಲಿ ಲಕ್ಕಿ ಡ್ರಾಗೆ ಚಿಪ್ಸ್ ಎಲ್ಲ ರೆಡಿ ಆಗವೆ. ಇವೆಲ್ಲ ಇಷ್ಟು ಹೆಸರು. ಆ್ಯಂಡ್ ನಾನು ಇವರೆಲ್ರಿಗೂ ಮೆಸೇಜ್ ಹಾಕಿದ್ದೀನಿ ಸಚ್ ದಟ್ ವಿಡಿಯೋಲಿ ನಿಮ್ಮನ್ನ ತೋರಿಸ್ತೀವಿ, ವಿಡಿಯೋಲಿ ನಿಮ್ಮನ್ನ ಗರ್ಲ್ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀವಿ ಅಂತಲೂ ಹೇಳ್ತೀವಿ. ಆ್ಯಂಡ್ ವಿಡಿಯೋಲಿ ನಿಮಗೆ ನಾನು ಬಾಯ್ ಫ್ರೆಂಡ್ ಥರ ರೆಕಗ್ನೈಸ್ ಮಾಡಿಸ್ಕೋತೀನಿ ಅಂತ ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಎಲ್ಲ ಓಕೆ ಆದಮೇಲೆ ಬಂದಿರುವಂಥ ಲೀಡ್ಸಿವು. ಆ್ಯಂಡ್ ಇದರಲ್ಲಿ ಇಬ್ಬರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅಂದ್ಬಿಟ್ಟು ಆ ಇಬ್ಬರು ಹೆಸರು ಮಾತ್ರ 2 ಸತಿ ಹಾಕಿಬೇಕು. ಸರಿ ಬಿಡಿ. ಇಷ್ಟು ಒಂದಷ್ಟು ಜನ ಆದರೆ ಇಷ್ಟು ಜನರಲ್ಲಿ ಇಬ್ಬರು ಹೆಸರು ಮಾತ್ರ ರಿಪೀಟೆಡ್ ಆಗೈತಿ ಈ ಕಡೆ 2, ಬಿಕಾಸ್ ಅವ್ರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅಂತ ಅಷ್ಟೇ. ಆ್ಯಂಡ್ ಈ ಟೈಮಲ್ಲಿ ಚೂಸ್ ಮಾಡೋದು ತುಂಬ ಹಾರ್ಡ್ ಇದೆ. ಲೆಟ್ಸ್ ಸಿ. ಆ್ಯಂಡ್ ಇದನ್ನು ನಾನು ಚೂಸ್ ಮಾಡಿದ್ರೆ ಸ್ವಲ್ಪ ಬ್ಯಾಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಸೀದಾ ಪ್ರಜ್ಞಾ ಹತ್ರ ಹೋಗೋಣ. ಹಾಗೆ ಮೀನ್ ವೈಲ್ ಇವತ್ತು ನಾನು ಹಾಕೊಂಡಿರೋ ಎಲ್ಲ ಔಟ್ಫಿಟ್ಟು ಸ್ಪಾನ್ಸರ್ ಮಾಡೋದು ಬಾಯ್ಸ್ ಅಡ್ಡ. ಆ್ಯಂಡ್ ಆ ಶೌಟ್ ಔಟ್ ಫಾರ್ ಬಾಯ್ಸ್ ಅಡ್ಡ ಬಟ್ಟೆ ಅಂಗಡಿ ಹುಣಸೂರು, ಬನಶಂಕರಿ ಹಾಗೂ ಅಂದ್ರಳ್ಳಿ 3 ಬ್ರಾಂಚಲ್ಲಿದೆ. ಈ ಕಡೆ ಎಲ್ಲ ಥರದ ಔಟ್ಫಿಟ್ಸು, ಮೇಜರ್ ಕಲೆಕ್ಷನ್ಸು ಅಂದ್ರಳ್ಳಿ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಸೆಕೆಂಡ್ ಮೇಜರ್ ಕಲೆಕ್ಷನ್ಸು ಹುಣಸೂರು ಇರುತ್ತೆ, ಯಾಕಂದ್ರೆ ಅದು ದೊಡ್ಡ ಸ್ಟೋರ್. ಆ್ಯಂಡ್ ಅದು ಬಿಟ್ಟರೆ ಬನಶಂಕರಿ, ಅದರಲ್ಲಿ ಎಲ್ಲ ಸೆಗ್ಮೆಂಟ್ ಕಲೆಕ್ಷನ್ಸು ಇರ್ತವೆ. ಇಫ್ ಮೈ ವರ್ಡ್ಸ್ ಆರ್ ಕನ್ಫ್ಯೂಸಿಂಗ್ ಯು, ಏನಾದ್ರು ಹೊಸ ಸ್ಟಾಕ್ಸ್ ಬಂದರೆ ಫಸ್ಟ್ ಅಂದ್ರಳ್ಳಿಗೆ ಬರುತ್ತೆ, ಆಮೇಲೆ ಅದು ಹುಣಸೂರಿಗೆ ಹೋಗುತ್ತೆ, ಆಮೇಲೆ ಬನಶಂಕರಿಗೆ ಬರುತ್ತೆ. ಯಾಕಂದರೆ ಬನಶಂಕರಿಗೆ ಬರ್ತಿದ್ದಂಗೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಪ್ರಜ್ಞೆ ಅಯ್ಯೋ, ಜಸ್ಟ್ ಇವಾಗ ಮಾತುಕತೆ ಆಯಿತು ಗೈಸ್. ಬೋಧುಗೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಅಂತ ಪ್ರಜ್ಞೆ ಬೋದು ನೋಡೋಕ್ಕೆ ಅಂತ ಹೋಗಿದ್ದಾಳೆ. ಸೊ ಇವಾಗ ಯಾರೂ ಇಲ್ಲ, ಯಾರು ಚೂಸ್ ಮಾಡ್ತಾರೆ? ಒಬ್ರಿಲ್ಲ ಅಂದರೆ ಇನ್ನೊಬ್ರು ಇರ್ತಾರೆ. ಬೋದು ಇಲ್ಲ ಅಂದರೆ ಪ್ರಜ್ಞೆ ಇರ್ತಾಳೆ, ಪ್ರಜ್ಞೆ ಇಲ್ಲ ಅಂದರೆ ನಮ್ಮ ಪುಷ್ಪ ಚೇಚಿ ಇರ್ತಾರೆ. ಚೇಚಿ ಕೀಳನ್ನು ಕೀಳವನು ಪರೆಯನ್ನ ചേച്ചി ಏನು ಅಂದ್ರೆ ഒരു ചീട്ടി എടുത്ത് ಕೊಡ ಅಂತ ಬಿಕ್ಕಳ್ತಾ ಇದ್ರೆ ನನಗೆ എടുക്കും. മലയാളം ಏನಂತಾರೆ? ಒಂದು ಚೀಟಿ ಎತ್ತಕ್ಕೆ എടുക്കೋ ನಿಮಿಷ. ಅಯ್ಯ ಅಂಕಲ್, ನೀವು ಇದಕ್ಕಲ್ಲಿ ಅಷ್ಟೇ ಡನ್, ಮುಗೀತು. ಅಯ್ಯ ಅಂಕಲ್, ನೀವು ಓಲ್ಡ್ ಹೆಲ್ಮೆಟ್. ಹಾಂ ಅಷ್ಟೇ. ಚೇಚಿ ಆ್ಯಂಡ್
ಓಕೆ ಓಕೆ ಸ್ಫೂರ್ತಿ. ಓಕೆ ಓಕೆ, ಇವಾಗ ಇವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಇನ್ಫಾರ್ಮ್ ಮಾಡೋಣ ಬನ್ನಿ. ಗೈಸ್, ದ ಗರ್ಲ್ ಈಸ್ ಫೈನಲೈಸ್ಡ್. ಒಂದು ಮೆಸೇಜ್ ಕಳಿಸಿದ್ದೀವಿ, ಅವ್ರ ರೆಸ್ಪಾನ್ಸಿಗೆ ವೆಯ್ಟ್ ಮಾಡಬೇಕು. ಆ್ಯಂಡ್ ಗಾಡಿ ಸ್ವಲ್ಪ ಚೇಂಜ್ ಮಾಡಬೇಕು, ಸ್ವಲ್ಪ ಧೂಳಿದ್ದಂಗೆ ಐತೆ ನಮ್ಮ ಗಾಡಿ, 2 ಗಾಡಿಗೂ. ಓಕೆ ಗೈಸ್, ಇವ್ರು ರಾಜೇಶ್ನಗರಲ್ಲಿದ್ದಾರೆ ಅಂತ ಗೊತ್ತಾಯಿತು. ನಿಮ್ಮಲ್ಲಿ ತುಂಬ ಜನ ಅನ್ಕೊಂಡಿರ್ಬೋದು ಈ ಥರ ಎಲ್ಲ ವೀಡಿಯೋ ಮಾಡ್ತಾನೆ ಅಂದರೆ ಅವ್ರ ಮಮ್ಮಿಗೆಲ್ಲ ಹೇಳಿರಲ್ಲ ಅಂತ. ಆ್ಯಂಡ್ ಟ್ವಿಸ್ಟ್ ಇಸ್, ಅಮ್ಮ ಬಾಯ್ ಓಕೆ, ಆನೆ ತಿನ್ನಲ್ಲ, ಸಾಕ್ಬಿಡು, ಹೋಗ್ಬತ್ತೀನಿ, ಟೈಮ್ ಆಗ್ತೈತೆ. ಹಾಂ ಓಕೆ ಮಮ್ಮಿ. ಗಾಯ್ಸ್, ಲೆಕ್ಕಕ್ಕೆ 2 ಗಾಡಿ ಧೂಳಾಗಿತ್ತು, ಅದಕ್ಕೆ ಈ 3ನೇ ಗಾಡಿ ತಗೊಂಡು ಹೋಗ್ತಾಯಿನಿ. ವರ್ಕ್ ಆಗ್ತಿಲ್ಲ ಅನ್ಕೊಂಡ್ಬಿಟ್ಟು. ಗಾಯ್ಸ್, ಎವ್ರಿಥಿಂಗ್ ಈಸ್ ಗುಡ್ ಆ್ಯಂಡ್ ಫೈನ್. ಆದರೆ ಇವಾಗ ನನಗೆ ನಾನು ಮಾಡೋ ಆ್ಯಕ್ಟ್ಗಳನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ, ನನ್ನ ಕೆಲವು ಅಡ್ವೈಸಸ್, ಇನ್ಸ್ಟ್ರಕ್ಷನ್ಸ್ ಕೊಡೋದಕ್ಕೆ, ಬ್ಯಾಕ್ಗ್ರೌಂಡ್ 3rd ಪರ್ಸನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಕ್ಕೆ ಒಬ್ಬರು ಬೇಕು. ಆ್ಯಂಡ್ ದಟ್ ಈಸ್ ನನ್ನ ಮೈ ಸಪೋರ್ಟರ್, ಮೈ ಕ್ಯಾಮ್ರಾಮ್ಯಾನ್, ಹೂ ಈಸ್ ಮಿಸ್ಟರ್ ಹೇಮಂತ್ ಫಾರ್ ನೌ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಬತ್ತಾ ಹರಿಬರಿಲೆ, ಮುಖಕ್ಕೆ ಏನು ಮೇಕಪ್ ಹಾಕೊಂಡಿಲ್ಲ, ಕೈಲಿದೆ ರಿಂಗೆಲ್ಲ ಮನೇಲೇ ಬಿಟ್ಟು ನನ್ನ ಕೈನೇ, ಕತ್ತಲ್ಲಿ ಯಾವ ಚೈನು ಇಲ್ಲ, ಏನು ಮಾಡೋದ. ಇಟ್ಸ್ ಓಕೆ, ಬನ್ನಿ ನಮ್ಮ ಕ್ಯಾಮ್ರಾಮ್ಯಾನ ಮೀಟ್ ಮಾಡೋಣ. ಹಿಯರ್ ಕಮ್ಸ್ ಅವರ್ ಬ್ರದರ್ ಹೇಮಂತ್. ಫುಲ್ ರೆಡಿಯಾಗಿ ಹೋಗಿದ್ಯಾ? ತುಂಬ ದಿವಸ ಆಯ್ತಲ್ಲ ಇದ್ರನ್ನು, ಈ ಥರ ನೋಡೇ ಇಲ್ಲ ಅಲ್ಲ ನಾನು. ಅದು ಶೂ ಹಾಕೊಂಡು ಇವತ್ತೇ ಬಂದಿರೋ ನಾನು. ಹೊಸ ಶೂಸ್. ಹಾಂ, ಅದು ಯಾವುದೋ ಅಂತ ನಂಗೆ ಗೊತ್ತಿಲ್ಲ, ಯಾವುದೋ ತಗೊಂಡು ಡಿಯೋ ಗಾಡಿನಾ? ಅದೇ. ಓಕೆ, ಇವಾಗ ಎಲ್ಲಿಗೆ ಹೋಗ್ತೀವಿ ಅಂದರೆ ಹೇಮಂತ ಹಿಡ್ಕೊ. ಗೈಸ್, ಆಗಲೇ ಹೇಳ್ದಂಗೆ ಹೇಮಂತ ಈ ವಿಡಿಯೋದಲ್ಲಿ ನನ್ನ ಸಪೋರ್ಟರ್ ಕಮ್ ಕ್ಯಾಮ್ರಾಮ್ಯಾನ್ ಆಗಿರ್ತಾನೆ. ಹೇಮಂತ್ ಯಾಕೆ ಯೂಸ್ ಮಾಡಿದೆ ಅಂತ ನೀವು ಕೇಳ್ತಾ ಇರ್ಬೋದು. ಹೇಮಂತ್ ಇಸ್ ನಾಟ್ ಅ ಸ್ಮಾಲ್ ಪರ್ಸನ್. ನಾವೇನೋ ಪ್ರ್ಯಾಂಕ್ ಮಾಡ್ತೀವಿ ಅಂದರೆ ಅದರ ಸೀಕ್ರೆಟ್ ಜಾಗ ಎಲ್ಲಿರ್ಬೋದು ಅಂತ ಗೆಸ್ ಮಾಡೋದೇ ಹೇಮಂತ. ಅದೇ ಅವನಿಂದ ಕೂಡ ನಾವು ಸ್ವಲ್ಪ ಪ್ರ್ಯಾಂಕ್ ಮಾಡೋದು, ಯಾವ ಕಡೆ ಕ್ಯಾಮ್ರಾ ಇಕ್ಬೇಕು ಅನ್ನೋದನ್ನು ಕಲಿಬೇಕು. ಸೊ ಐ ಥಾಟ್ ಹೀ ಇಸ್ ದ ಬೆಸ್ಟ್ ಪರ್ಸನ್. ಆ್ಯಂಡ್ ಇವಾಗ ಹೇಮಂತನ ಕರ್ಕೊಂಡಿದ್ದೀನಿ. ಇವಾಗ ನಾವೇನು ಮಾಡಬೇಕು ಅಂದರೆ, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರು ಡೇಟಿಂಗೆಲ್ಲ ಸ್ವಲ್ಪ ಹೆವಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಯಾವ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ. ಅವ್ರೊಂದು ಲಿಸ್ಟ್ ಕಳ್ಸೋರೆ, ಆ ಲಿಸ್ಟ್ ಪ್ರಕಾರ ಕೆಲವು ಪರ್ಚೇಸಸ್ಗಳನ್ನೆಲ್ಲ ಮಾಡಬೇಕು. ಅದಕ್ಕೆ ಇವಾಗ ಹೇಮಂತ ನಮ್ಮ ಜೊತೆ ಇರ್ತೀನಿ. ಕಮಾನ್ ಹೇಮಂತ, ಎನಿ ಫೀಲಿಂಗ್ಸ್? ಹೌ ಆರ್ ಯು ಫೀಲಿಂಗ್? ಜಾಲಿ ಎಲ್ಲ. ಅಣ್ಣ ಫಸ್ಟ್ ಟೈಮ್ ಯಾವುದೋ ಒಳ್ಳೆ ಕೆಲ್ಸಕ್ಕೆ, ಎಂಥ ಕೆಲ್ಸಕ್ಕೆ ಕರ್ಕೊಂಡಿದ್ದಾರೆ. ಗೈಸ್, ತುಂಬ ರೌಂಡ್ ಹಾಕ್ಬಿಟ್ಟಿವಿ. ಇಲ್ಲಿಂದ ಹಂಗೋಗಿ ಹೆಂಗಿಂದ ಹಿಂಗೆ ಬಂದು ತುಂಬ ರೌಂಡ್ ಹಾಕಿ ಕೊನೆಗೂ ಈ ಕಡೆ ಒಂದು ಶಾಪ್ ಐತೆ ಅಂತ ಗೊತ್ತಾಯಿತು. ಏನು ಒಂದು 50-40 ಇರ್ಬೋದು ಅಂದ್ಕೊಂಡಿದ್ದೆ. ಬಡಿ ಮಗನ್ 1200 ರೂಪಾಯಿ ಗೈಸ್. ಇದು 600, ಇದು ಅದು 1200 ರೂಪಾಯಿ. ಮತ್ತು ಇದು ಇನ್ನೊಂದು 650 ರೂಪಾಯಿ. ಇದೊಂದು 60 ರೂಪಾಯಿ. ಏನು ರೇಟ್ ಇದು? ವ್ಯಾಲೆಂಟೈನ್ಸ್ ಡೇ ಅಂದ್ಬಿಟ್ಟು ಅವತ್ತು ಇದನ್ನ 20 ರೂಪಾಯಿ ಕೊಡ್ತಾರೆ ಚರ್ಚ್ ಸ್ಟ್ರೀಟಲ್ಲಿ. ನನಗೆ 20 ರೂಪಾಯಿ. ಯಪ್ಪ, ಅದು ಎಷ್ಟು 800 ಚಿಲ್ಲರೆ ಹೇಳ್ತಾವ್ರೆ. 800 ರೂಪಾಯಿ ಹೇಳ್ತೀನಿ, ನೋಡ್ತಾ ಇದ್ದೆ. ಹಾರ ಇಸ್ಕೊಂಡು ಹೋಗ್ಬಿಡು, ಹಾರ ಕೊಡು. ಏಮಂತ ಎಂತ ಪ್ಲಾನ್ ಕೊಡ್ತಾವನೆ ಅಂದರೆ, ಆ ಕಡೆ ಇನ್ನೂ ಹೂವು ಅಂಗಡಿಗಳು ಬೇರೆ ಥರ ಅವೆ, ಅಲ್ಲೊಂದು ಹಾರ ತಗೊಂಡು ಹೋಗಿ ಕೊಟ್ಬಿಡು, 800 ರೂಪಾಯಿಗೆ ಸಿಗ್ತದೆ ಅಂತ ಹೇಳ್ತಾವನೆ. ಅದು ಚೆನ್ನಾಗಿ ಕಾಣಿಸಲಿ, ಇದೇ ಕೊಡಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಈ ಫ್ಲವರ್ಗಳನ್ನ 4 ತಗೊಂಡ್ಬಿಟ್ಟು ಅದನ್ನ ಟೇಪ್ ಹಾಕ್ಸ್ಬಿಟ್ಟು ಅದನ್ನ ಕೊಟ್ಬಿಟ್ರೆ ಹೆಂಗಿರ್ತದೆ? ಅದನ್ನೇ ನಾನು ಓದಿದ್ದೆ ಅವಾಗಲೇ. ಅಲ್ಲ ಕಣ, ಈ ಫ್ಲವರ್ಗಳು 4 ಸೇರಿಸ್ಬಿಟ್ಟು ಅದನ್ನ ಬೊಕ್ಕೆ ಥರ ರೌಂಡ್ ಹಾಕ್ಸ್ಬಿಟ್ಟು ಕೊಡುತ್ತೆ. ನಾನು ಸ್ವಲ್ಪ ತುಂಬ ಚೀಪಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ, ಆಗೋದು ಒನ್ಸ್ ಇನ್ ಲೈಫ್ ಟೈಮ್ ಅಲ್ಲ ನೋಡಿ, ಅಪರೂಪಕ್ಕೆ ಯಾವುದೋ ಅಟ್ಲೀಸ್ಟ್ ವೀಡಿಯೋಗೋಸ್ಕರ ನಾನು ಎಷ್ಟು ಒಬೀಡಿಯಂಟು, ನಾನು ನಂತರ ತೋರಿಸ್ಕೊತಾ ಇದ್ದೀನಿ. ನೋ 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 ನಾನು ಒಳ್ಳೆ ಬಾಯ್ ಫ್ರೆಂಡ್ ಆಗಿ ಯಾವ ಥರ ಇರಬೇಕು. ನಾನು ಒಬ್ಬರನ್ನ ಹೊರಗಿನ ಥರ ನೋಡಬಾರ್ದು, ನನ್ನ ಗರ್ಲ್ ಫ್ರೆಂಡ್ ಥರ ನೋಡಬೇಕು. ಅವಾಗ ನಾನು ಯಾವ ಥರ ಕೊಡ್ತೀನಿ ಮಗನ, ಅದನ್ನೇ ಅದು ಕೊಟ್ಬಿಡ್ತೀನಿ. ಅದು ಇವಾಗ ಅಷ್ಟೆಲ್ಲ ಬೇಡ. ಚೆನ್ನಾಗೈತಲ್ಲ ಇದು? ಓಕೆ ಅಲ್ಲ? ಇಲ್ಲ ಇತ್ತಗಲ್ಲ ರೆಡ್ಡು ಈ ರೆಡ್ ಕೊಟ್ಬಿಟ್ಟು ಮ್ಯಾಚಿಂಗ್ ಅಲ್ಲ, ಇದನ್ನ ಕೊಟ್ಬಿಡೋಣ. ನೋ, ಇದು ಬೆಸ್ಟ್ ಪ್ರೈಸ್ ಬೋಲ್ ಬೈ. 650 बोलकर 600 दे रहे हैं. वो क्या डिस्काउंट बोलते हैं? डिस्काउंट बोलते हैं, पर वो क्या इतना डिस्काउंट बोलते हैं? सरी, बेस्ट प्राइस 450 बेस्ट प्राइस, इंस्टेंट कैश. ऐसा नहीं होता भैया. Sometimes we need to compromise. Cut it. ಏನು ಅನ್ಕೊಳ್ಳೋಣ ತಡಿ, ಅವ್ರು ಹೇಳಿದ ರೇಟಾಗಿ ಕೊಡಬೇಕು. ಗೈಸ್, ಫೈನಲಿ ಫ್ಲವರ್ ಇಸ್ ರೆಡಿ, ಫುಲ್ ಡಿಸೈನ್ ಇಸ್ ರೆಡಿ, ಮ್ಯಾಚ್ ಆಗ್ತಾ ಇತ್ತಲ್ಲ.
ಬನ್ನಿ ಇದು ನೆಕ್ಸ್ಟ್ ಕೆಲವು ನಮ್ಮ ಫ್ರೆಂಡ್ ಜನರ ಲಿಸ್ಟಲ್ಲಿ ಇನ್ನೊಂದು ಕೆಲವು ಐಟಮ್ಗಳಿವೆ ಅವನ್ನೆಲ್ಲ ಪರ್ಚೇಸ್ ಮಾಡಬೇಕು. ಇದು ಫ್ರೆಂಡ್ ಲಿಸ್ಟಲ್ಲಿ ಒಂದು ಯಾವ ಥರ ಪ್ರಾಪರಾಗಿ ಡೇಟ್ ಮಾಡಬೇಕು ಅಂತ ಎಲ್ಲ ಆಯಿತು. ಇವಾಗ ಸೀದಾ ಹೋಗಬೇಕು. ತಗೊಂಡೇನಾ? ನಮ್ಮ ಹಂಗೆ ಫೋಲ್ಡ್ ಮಾಡ್ಬಿಡೋ ಶೇಪ್ ಹೋಗ್ಬಿಡುತ್ತು. ಕರೆಕ್ಟಾಗಿ ಇಟ್ಕೊಳ್ಳೋ ಶೇಪ್ ಕೂಡ ಇಂಪಾರ್ಟೆಂಟ್ ಕಣೋ. ಅವ್ರ ಮುಂದೆ ನೋಡೋರ್ಗಾದ್ರು ಶೇಪ್ ಇರಬೇಕು ಕಣೋ. ಅದು ಲೈಟಾಗಿ ಟಚ್ ಆಗಬೇಕು ಅಷ್ಟೇ, ಅದು ಒತ್ತಬೇಡ್ದು. ಅಷ್ಟು ಕಾಸು ಕೊಟ್ಟಿಲ್ಲ, ಲವ್ ಇಲ್ಲ ನಿನಗಿಲ್ಲ ಕಣ, ನನಗೆ ಇದು ಕಣ. ಗೈಸ್ ಒಂದು ಸ್ಪೆಷಲ್ ಮೂಮೆಂಟ್ಗೆ ಸಪೋರ್ಟ್ ಮಾಡೋ ಗಾಡಿಗೆ ನಾವು ಹೇಗೆ ಬರೋಕ್ಕಾಗುತ್ತೆ? ಫುಲ್ ಟ್ಯಾಂಕ್ ಖಾಲಿ ಐತಲ್ಲ ಇಲ್ಲ ಅದೇನೋ ಒಂದು ಮುಕ್ಕಲ್ ಬಗ್ಗೆ ಇರುತ್ತೆ ಅಂದ್ಕೊಂಡೆ. ಗೈಸ್ ಆ್ಯಕ್ಚುಲಿ ಪ್ಲಾನ್ ಇದ್ದು ಬೈಕಲ್ಲೇ ಸ್ಕೂಟಿಲೇ ಸೀದಾ ಅವ್ರು ಹೇಳಿದ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸೋಣ ಅಂತ ಇದ್ದಿದ್ದು. ಆದರೆ ಇವಾಗಿರೋ ಟ್ರಾಫಿಕ್ಗೆ ನೋಡ್ತಾ ಇದ್ರೆ ಮಗೊಂದು 1.25 ಅವರ್ ಆಗ್ತಾಯಿತ್ತು ಹೋಗೋಷ್ಟರಲ್ಲಿ. ಅದಕ್ಕೆ ನಾವು ಬೆಸ್ಟು ಮೆಟ್ರೋನೇ ಬೆಸ್ಟು ಅಂದ್ಕೊಂಡು ಸೀದಾ ಮೆಟ್ರೋಯಿಂದ ಹೋಗಿ ಏನು ಆ ಕಡೆಯಿಂದ ಇಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಎನಿವೇಸ್ ಥ್ಯಾಂಕ್ಸ್ ಫಾರ್ ದ ಕ್ಯಾಮ್ರಾಮನ್. ಗೈಸ್ 5 ನಿಮಿಷ ಲೇಟು. ಬೇಗ ಬರ. ಪರವಾಗಿಲ್ಲ ಕಣ, ಬೇಗ. ಏನೋ 1-2 ಸೆಕೆಂಡ್ ಜಾಸ್ತಿ ಇದ್ದಂಗೆ ಇದೆ ಗೈಸ್ ಇದು. ಗೈಸ್ ನಾನು ರೇರೆಸ್ಟ್ ಟೈಮ್ಸಲ್ಲಿ ಒಂದು ಶೂ ಹಾಕೊಂಡಿದ್ದೀನಿ. ಕಣ್ಣವಾಗ ಏನು ಹೇಳ್ಬೇಕು, ಇವನು ಖುಷಿ ಪಡಬೇಕು. ತುಂಬ ದಿವಸ ಆಮೇಲೆ ಹಾಕೊಂಡವನೆ, ಏನೋ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡ್ಬೇಕು ತಾನೆ. ಏನು ಹೇಳ್ತಾನೆ ಗೊತ್ತಾ? ಶೂ ಯಾಕೆ ಹಾಕೊಂಡೆ ಅಂತ ಕೇಳ್ತಾನೆ. ಚೆನ್ನಾಗಿ ಕಾಣಿಸ್ತಾನೆ, ಮ್ಯಾಚ್ ಆಗ್ತಾಯಿಲ್ಲ ಅಂತ. ಈಗ ನೋಡಿ ಗೈಸ್, ಈ ಕಲರ್ ನೋಡಿ, ಈ ಕಲರ್ ಆ ಕಲರ್ ಮ್ಯಾಚ್ ಆಗ್ತೈತಾನೆ. ಮ್ಯಾಚ್ ಆಗ್ತಿಲ್ಲೇನಾ? ಹಿಂಗೆ ಬಿಡಪ್ಪ ನಿಂಗೆ. ಇನ್ಯಾವ ಕಲರ್ ಮ್ಯಾಚ್ ಆಗುತ್ತಾ? ಅದು ಯಾವ ಕಲರು? ಬ್ಲ್ಯಾಕ್, ಗ್ರೇ. ಇದು ಯಾವ ಕಲರು? ಇದು ಗ್ರೇ, ಲೈಟ್ ಗ್ರೇ. ಲಿಟಲ್ ಗ್ರೇ. ಸಿಮೆಂಟ್ ಯಾವುದು ಒಂದು ಸಿಮೆಂಟು, ಯಾವುದು ಒಂದು ಕಲರ್ ಐತೆ ಹೇಳು. ಸಿಮಿಲರ್ ಆಗಿಲ್ವಾ ಕಲರ್? ಅದು ಸಿಮಿಲರ್ ಆಗಿದ್ರೆ ಮ್ಯಾಚ್ ಎಲ್ಲ ತೇಜ. ಇವಾಗ ಮೇಲ್ಗಡೆ ಡಾರ್ಕ್ ಕಲರ್ ಹಾಕ್ತಿದ್ಯಾ, ಕೆಳಗಡೆ ಲೈಟ್ ಕಲರ್ ಹಾಕ್ಬೇಕು. ಯಾಕೆ ಅದು ಡಾರ್ಕ್ ಅಲ್ಲ ಲೈಟ್ ಅಲ್ಲ ಮಧ್ಯದಲ್ಲಿ ಇರೋದು? ನಿಂಗೆ ಇವೆಲ್ಲ ಯಾರು ಹೇಳ್ಕೊಟ್ರ? ಜನರಲ್ ನಾಲೆಡ್ಜ್. ಗೈಸ್ ಆ್ಯಕ್ಚುಲಿ ನಾವು ರಾಜಾಜಿನಗರಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು. ಈ ಕಡೆ ಫೋನಲ್ಲಿ ಬ್ರೋ ನೀವು ನಂಬರ್ ಲೀಕ್ ಮಾಡಲ್ಲ ಬ್ರೋ, ನಿಮ್ಮ ನಂಬರು ಇರ್ತಾರ ಮಾತಾಡ್ಕೊಂಡು ಡೈರೆಕ್ಟಾಗಿ ಮೆಜೆಸ್ಟಿಕಲ್ಲಿ ಎಕ್ಸಿಟ್ ಆಗ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಟಿಕೆಟ್ ತಗೊಂಡು ಮತ್ತೆ ಹೋಗೋಷ್ಟಕ್ಕೆ 20 ನಿಮಿಷ ಇವರಿಂದ. ಗೈಸ್ 20 ಮಿನಿಟ್ಸ್ ಲೇಟ್ ಫ್ರಮ್ ಮಿಸ್ಟರ್ ಸುದೀಪ್. ನಾನೇನೋ ಅಡ್ವೈಸ್ ಕೇಳ್ತಿದ್ದೆ ಸುದೀಪ್ ಹತ್ರ, ಹೌ ಟು ಇಂಪ್ರೆಸ್ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಅಡ್ವೈಸ್ ಕೊಡ್ತಾ ಇದ್ರು. ನನ್ನೇ ಮರ್ತೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ಟೆ. ನಾನು ಹೇಳಿರೋ ಮಾತಿಗೆ ಕಳೆದೋಗ್ಬಿಟ್ಟಿದ್ದೀರಾ. ಸರಿ ಬಿಡಿ ಬಾ, ಇಟ್ಸ್ ಓಕೆ. ಇವಾಗ ನಾವು ಮತ್ತೆ ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ನಾವು ಫೈನಲಿ ರಾಜಾಜಿನಗರ ಬಂದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ರೆ ಅವ್ರು ಸಿಗ್ತಾರೆ. ಇಟ್ಸ್ ಅರೌಂಡ್ 10 ಮಿನಿಟ್ಸ್ ವಾಕ್. ಸೊ ನಾವು ವಾಕಿಂಗಲ್ಲಿ ಡಿಸೈಡ್ ಮಾಡಿದ್ವಿ. ಆ ವಾಕಿಂಗಲ್ಲಿ ಸ್ವಲ್ಪ ಫೈನಲ್ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ಅಂತ ಮಾತಾಡ್ಕೊಂಡು ನಾನು ತಮ್ಮ ಹೋಗ್ತಾ ಇದ್ದೀವಿ. ಕಮಾನ್ ಗೈಸ್. ಆ್ಯಕ್ಚುಲಿ ನನ್ನ ವೆಲ್ ವಿಷರ್ ಅಥವಾ ಫ್ರೆಂಡ್ ಏನಿದ್ದಾರೆ ಅವ್ರ ಅಡ್ವೈಸ್ ಪ್ರಕಾರ ಚಾಕ್ಲೇಟ್ಸ್ ತೊಗೋಬೇಕಾಗಿತ್ತು. ಚಾಕ್ಲೇಟ್ಸ್ ತಗೊಳೋದು ಮರ್ತೋಗ್ಬಿಟ್ಟೆ. ಆ್ಯಂಡ್ ಇನ್ನೊಂದು ಫ್ರೆಂಡ್ ಇದ್ದಾರೆ, ಅವ್ರು ಇನ್ನೊಂದು ವೆಲ್ ವಿಷರ್. ಅವ್ರು ಏನು ಹೇಳಿದ್ರು ಅಂದರೆ ಚಾಕ್ಲೇಟ್ಸ್ ತಗೊಳಕ್ಕೂ ಮುಂಚೆ ಒಂದ್ಸತಿ ಮಾತಾಡಿ ಏನು ಇಷ್ಟನೋ ಅದ್ರ ಬೇಸಿಸ್ ಮೇಲೆ ಚಾಕ್ಲೇಟ್ನ ತಗೋ ಅಂತ ಹೇಳಿದ್ರು. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೇಫ್ಟಿಗೆ ಒಂದು ಚಾಕ್ಲೇಟ್ ತಗೊಂಡಿರ್ತೀನಿ. ಆ ಗ್ಯಾಪಲ್ಲಿ ಮಾತಾಡ್ಬಿಟ್ರು ಇಷ್ಟ ಆಗಿರೋ ಚಾಕ್ಲೇಟ್ ಬೇರೆ ಇದ್ದರೆ ಅದನ್ನೇ ತಗೊಂಡು ಹಂಗೆ ಕೊಟ್ಬಿಡೋದು. ಸೊ ಇವಾಗ ಚಾಕ್ಲೇಟ್ ನಾನು ಹಾಕಿ ತೊಯ್ತೀನಿ. ಆ ಸಿಲ್ಕ್ ಕೊಡಿ ಒಂದು. 240. ಈ ಕಡೆ ಇರೋ ಚಿಕ್ಕದು ಅದು ಈ ಕಡೆ ಲಾಸ್ಟ್ 50. 40 ಅಲ್ವಾ? ಅಲ್ಲಿ 40 ಹಾಕೋಣ ಅಲ್ಲಿ. ಸರಿ ಬಿಡಿ. ಯಾವ ಫ್ಲೇವರ್ ಇಷ್ಟ ಅದನ್ನೇ ಗೊತ್ತಾಗ್ತದಲ್ಲ. ಸೇಫ್ಟಿಗೆ ಇದು ಕೊಟ್ಟಿರಿ, ಆಮೇಲೆ ನೀವು ತಗೊಳ್ಳೋಣ ಬೇಕು ಅಂದರೆ. ಕರೆಕ್ಟಾಗಿ ಮಾಡಿದೆ ತಾನೆ. ಹೊಸದ ತಗೊಂಡು ವೇಸ್ಟ್ ಆಗ್ಬಿಡ್ದಲ್ವ ಸುಮ್ಮನೆ. ಇದು ಬೇಡ ಹಂಗಾದ್ರೆ. ಅಲ್ಲ ಕಣ, ಇವಾಗ ನನ್ನ ಪ್ಲ್ಯಾನ್ ಏನು ಗೊತ್ತಾ? ಇವಾಗ ಇದು ಕೊಡ್ತೀನಿ, ಲೈಟ್ ಇಂಪ್ರೆಸ್. ಆಗ ಗೊತ್ತಾಗುತ್ತೆ ನಮ್ಗೆ, ಈ ಗ್ಯಾಪಲ್ಲಿ ಗೊತ್ತಾಗುತ್ತೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಅವಾಗ ಅದನ್ನ ತಗೊಳ್ಳೋಣ ಅಂತ. 4 ಫ್ಲೇವರ್ ಐತೆ, ಯಾವ್ದು ತಗೊಳೋದು? ಬಬ್ಲಿ ಬಗ್ಗೆ ಓರಿಯೋನು ಐತೆ ತಗೊಳ್ಳೋಣ. ಬಬ್ಲಿ ನೋಡಿ, ನಿನಗೆ 2 ಆಪ್ಷನ್ಸ್ ಬರ್ತೈತೆ, ಮತ್ತೆ ಆ ಹುಡುಗಿಗೆ ಇಷ್ಟು ಆಪ್ಷನ್ಸ್ ಬರಲ್ಲ. ಅದಕ್ಕೆ ನಾನು ಕೇಳೋ. ಇದು ಯಾಕೋ ಹಾರ್ಟ್ ಕೂಡ ಐತಲ್ಲ ಇದರಲ್ಲಿ. 250. ಏನು ಐಡಿಯಾ ಅಲ್ಲ ನೀನು? ಪರವಾಗಿಲ್ಲ. Why? I don't understand. ಅದೇಂಗೆ ಹೋಗೋದು ನಿಂಗೆ? ರೀಲ್ಸ್. ಗೈಸ್ ನೀವೇ ಕಮೆಂಟ್ ಹಾಕಿ. ಏನೋ ಇದೆ ಹೇಳ್ತಾ ಇಲ್ಲ ಇವನು. ಗೈಸ್ ಆಸ್ ಪರ್ ಪ್ಲಾನ್ ಎಲ್ಲ ಒಂದು 50% ಆಗೈತೆ. ಇನ್ನು ನೆಕ್ಸ್ಟ್ 50% ಆಫ್ಟರ್ ಮೀಟಿಂಗ್ ಆ್ಯಂಡ್ ಇಂಟ್ರಾಕ್ಷನ್ ಮೇಲೆ ಆಗುತ್ತೆ. ಆ್ಯಂಡ್ ನಾವು ವಿ ಆರ್ ನಿಯರ್ಲಿ
ಮೀಟಿಂಗ್ ಟು ದಟ್ ಪ್ಲೇಸ್. ಈ ಜಾಗ ಅಲ್ಲ ಅನ್ಸುತ್ತೋ. ಬೇಡ, ಜಂಪುಟ್ ಇದ್ದಾರೆ, ಬಿಲ್ಡಿಂಗ್ ಇರೋದಿಲ್ಲ, ಏನು ಬೇಡಪ್ಪ. ಆ ಕಡೆ ಆಗಲಿ ಬಿಲ್ಡಿಂಗ್ ಹರ್ತೀನಿ ಬರ್ತೀಯ ಅಂತ ಕೇಳಿದೆ. ನೀನು ಮಾಡ್ತೀಯ, ನಾನು ಮಾಡ್ತೀನಿ ಅಂದ. ನಾನು ಮಾಡೋಕ್ಕೆ ನೀನು ಮಾಡ್ತೀಯ ಅಂದೆ. ಸರಿಯಪ್ಪ ಮಾಡ್ತೀನಿ ಅಂತ ಹೊರಟಿದ್ದೆ. ಓಕೆ, ಹತ್ರ SMILE ಸ್ಮೈಲ್. ಹಾಂ, ಇವಾಗ ಹಿಂದಕ್ಕೆ ಹೋಗೋ. ಸೊ ಗೈಸ್, ದಿಸ್ ಮೆಸೇಜ್ ಇವಾಗ ಇನ್ನೊಂದು ನಿಮಿಷಕ್ಕೆ ಹೊರಗಡೆ ಬರ್ತಾರೆ. ಆ್ಯಂಡ್ ಯಾರು ಅಂತ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ನಾನು ಏನು ಪ್ರಿಪೇರ್ ಮಾಡೀನಿ ಗೊತ್ತಾ? ಹಂಗಿರ. ಹಾಂ, ಎವ್ರಿಥಿಂಗ್ ಇಸ್ ಗೆಟಿಂಗ್ ರೆಡಿ. ಹೂ ಕೂಡ ಸ್ವಲ್ಪ ಫ್ರೆಶ್ ಆಗೇ ಇದೆ, ಸ್ವಲ್ಪ ಸುಕ್ಲಾಗದೆ, ಅದು ಬಿಟ್ಟರೆ ಎಲ್ಲ ಚೆನ್ನಾಗದೆ. ಏನು ಮೆಸೇಜ್ ಆಗ್ತದೆ? ಓಕೆ, ಕಮಿಂಗ್. ಸೊ ಮುಂದೆ ಅಣ್ಣ ಬಾ, ಕವರ್ ಅದು ನಾನು ಬ್ಯಾಗ್ ಹಾಕ್ತೀನಿ ಕೊಡು. ಅವ ಸುಮ್ಮನೆ ಇರಲ್ಲ, ಏನಾರ ಹೇಳ್ಬೇಡ. ನಾನು ಪಿಕಪ್ ಈ ಕಡೆಯಿಂದ ಮಾಡೋದ, ಇಲ್ಲಿ ಆರ್ಡ್ರ್ ಮಾಡೋದು, ಬುಕ್ ಮಾಡಬೇಕಲ್ವಾ? ಈ ಕಡೆ ಸೀನ್ ಚೆನ್ನಾಗಿರುತ್ತಾ? ಇಲ್ಲ, ಈ ಕಡೆ ಸೀನ್ ಸ್ವಲ್ಪ ಸಿತಾರ ಆಗೋ ಥರ ಇದ್ದರೆ ವಿಲ್ ಡೂ ಒನ್ ಥಿಂಗ್, ನಾವು ಸ್ವಲ್ಪ ಆ ಕಡೆ ಇರೋಣ ಬಾ. ನಮಗೆ ಗೊತ್ತುಕೊಂಡು ಏನು ವಿಷಯ ಅಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಎಲ್ಲ ನಾರ್ಮಲ್ ಆಗ್ತಾರೆ. ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಇಲ್ಲ ಕೆಲವು ಸೀನ್ಸ್ಗಳು ಆಗ್ಬಿಡ್ತವೆ. ಅದರಿಂದ ಅವ್ರು ತಪ್ಪಾಗಂಗಿಲ್ಲ, ಕೆಟ್ಟ ಸಂದೇಶ ಬರೋಕ್ಕೆ ಹೋಗ್ಬಾರ್ದು. ನಾವು ವೆಯ್ಟ್ ಮಾಡೋಣ, ತಡಿಯ, ವಿಲ್ ಟೇಕ್ ಆ ಟೈಮ್. ಸೊ ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ನಾವು ಏನೋ ಮಾಡ್ತಾ ಇವೆ ಅಂದರೆ ಫ್ಯೂಚರ್ ಹ್ಯಾಪ್ನಿಂಗ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ? ಏನಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೆಲ್ಲ ಮುಖ ಮುಚ್ಚಿದ್ರಲ್ಪ, ಗೊತ್ತಾಗಿಲ್ಲ ಯಾರು ಅಂತ. ನಾನು ಕನ್ಫ್ಯೂಸ್ ಆಯ್ತು, ಹಂಗೆ ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರಲ್ಲ, ಅವರೇ ಇರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ನಾನು ಇದನ್ನ ಹೈಡ್ ಮಾಡಬೇಕು ಅನ್ಸುತ್ತೆ. ಎಲ್ಲ ಹೈಡ್ ಮಾಡಲಾ? ಒಂದು ಅಂಕಲ್ ಬರ್ತಾರೆ, ಮೆಸೇಜ್ ಮಾಡಿದ್ರು ಬರ್ಲಾಕ ಅವರೇ ಬರ್ತಾರೆ. ಬನ್ನಿ, ಮೈಕ್ ಬಾಕ್ಸ್ ರೆಡಿ ಮಾಡ್ಕೋಬೇಕು. ಯಪ್ಪ ಗೈಸ್, ಫೈನಲಿ ಯು ಆರ್ ವಿಟ್ನೆಸಿಂಗ್ ಅ ಸ್ಪೆಷಲ್ ಇವೆಂಟ್ ಇನ್ ಮೈ ಲೈಫ್. ಯಾವುದು ಮಾಡದಿರೋ ಅಂತ ಹೊಸ ಸಾಹಸ ಮಾಡ್ತಾ ಇದೀನಿ. ಜಸ್ಟ್ ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್, ಪೀಸ್ ಆಫ್ ಆರ್ಟ್ ಆಫ್ ವರ್ಕ್. ಹಾಯ್ ಆ್ಯಂಡ್ ವೆರಿ ಸಾರಿ, ತುಂಬ ಲೇಟ್ ಮಾಡಿಬಿಟ್ಟೆ. ನನ್ನ ತಮ್ಮ ನೋಡಿ ನನ್ನ ಕಡೆಯಿಂದ. ನೈಸ್ ಟು ಮೀಟ್ ಯು.